ಹಲ್ಲು ಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈಯ ನೂರಿ ಅಣ್ಣರಿಗೆ ಹಂಗಾಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ನೆನಸ್ರಿ ಪರಮಾತ್ಮನನ್ನ. ಮ್ಯಾಲ್ ನೋಡ್ಬೇಡ್ರಿ, ಇಲ್ಲಿ ನೆನಸ್ರಿ ನನ್ನ. ಅದು ತಾನೇ ಮಾಡ್ಕೊಂಡು ಹೋಗ್ತದ. ಅದು ನೀವು ಬರ್ತೀರ ಅದ್ರಾಗ. ನಮಗೆ ನೋಡ್ರಿ, ನೀವು ಅಂತಿರ್ಬೇಕು ನಿನ್ನ ನೋಡಕತ್ತ 11 ದಿವಸ ಆಯ್ತಳ ಸ್ವಾಮಿ. ಹಂಗೆ ನೀ ಹೇಳ್ಕೊತ ಕೊಂಡ್ರವ ನಮಗರ ಸಾಕಾಗ್ಯದ. ಯಾಕ್ರಿ ಅವ ಭಗವಂತನ ನಿಮ್ಗೊಂದು ಟೈಮ್ ಹೇಳಿನಲ್ರಿ ನಾನು ನಾಮಸ್ಮರಣೆ ಮಾಡುವಂತ, ದೇವರಿಗೆ ನೆನಸಂತ ಹೇಳಿದ್ನೇ ಇಲ್ರಿ ಮಣ್ಣಿ. ಯಾವ ಟೈಮ್ ಹೇಳಿ ನೆನಪರ ಐತನ್ ಟೈಮ್ ಅದು ನೆನಪದರಿ. ನೆನಪರ ಐತ ಇಲ್ಲ, ಯಾರು ಒಬ್ರು ಮಾತಾಡೋವರಲ್ಲ. ಯಾವ ಟೈಮ್ ಹೇಳಿನ್ರಿ? ಊಟ ಮಾಡಿ ಮಲ್ಕೊಳ್ಳುವಾಗ ಹಾಸಿಗೆ ಹಾಸಿದ ಮೇಲತ್ತ ಕೆಲಸ ಏನೂ ಇರಂಗಿಲ್ಲ, ನಿದ್ದಿನೇ ಮಾಡಬೇಕಾಗಿರ್ತದ. ಹಾಸಿಗೆ ಮೇಲೆ ಕುಂತಾಗ ತಾಸ್ ತನಕ ಬೇಡ, ಪ್ರಾಂಜಲ ಮನಸ್ಸಿನಿಂದ, ಪ್ರಾಮಾಣಿಕ ಮನಸ್ಸಿನಿಂದ, ಆನಂತರ ಭಕ್ತಿ ತುಂಬಿದ ಹೃದಯದಿಂದ 5 ಸಾರಿ ಹೇ ಪಾಂಡುರಂಗ ಪರಮಾತ್ಮ 5 ಸಾರಿ ಅಂದಿರಂದ್ರ ಭಗವಂತ ಬೇಡಿದ್ದು ಕೊಡ್ತಾನ್ರಿ ಅವ. ಈ ಯಾರ್ಯಾರು ಅಂದಿರಿ ಅವ್ರೊಂದಿಟ್ಟು ಕೈ ಮ್ಯಾಲ ಮಾಡ್ರಿ ನೋಡಮ್ಮಿ. ನಾ ಹೇಳಿದ್ದು ಯಾರು ಮಾಡಿರಿ ಕೈ ಮ್ಯಾಲ ಮಾಡ್ರಿ ನೋಡೋನು. ಒಬ್ಬರ ಅಂದಾರಂದಿ ಮತ್ತ ದೊಡ್ಡ ಶಾಣರದಿರುವ ಮತ್ತ. ನಾ ಹೇಳಿದ್ದು ಬಾ ಚಂದ ಕೇಳಿರಿ ಬಿಡು. ಒಂದು 5 ಸಾರಿ ಅನ್ನಂತ ಹೇಳಿದ್ ನೀವು. ಮತ್ತೆ ನೀವು ಅನ್ಲಿಲ್ಲ ಅಂದ್ರೆ ನಾವ್ರ ಏನು ಮಾಡ್ಬೇಕಾಗುತ್ತದ? ಏನ ಒಳ್ಳೇದಾದ್ರೂ ನಿಮಗೆ ಆಗುತ್ತದ, ಆಗಲಿಲ್ಲ ಅಂದ್ರೆ ನಿಮಗೆ ಇಲ್ಲ. ನಾಮಸ್ಮರಣೆ ಮಾಡ್ಬೇಕು. ಒಂದು ಪ್ರಸಂಗ ಹೇಳಿ ಮುಗಿಸ್ತೀನಿ ನಾನು. ರಾಧೆ ಕೃಷ್ಣನ ಮೇಲೆ ಬಹಳ ಪ್ರೀತಿ. ದಿನದ 24 ತಾಸು ಕೃಷ್ಣ ಕೃಷ್ಣ ಕೃಷ್ಣ, ಮುಕುಂದ ಮುರಾರಿ ಗೋವಿಂದ ನಾಮಸ್ಮರಣೆ ಮಾಡ್ತಿದ್ಲು. ಸಾಂಬ ಜಯ ನಮ ಪಾರ್ವತೆ ಪತೆ ಹರ ಹರ ಮಹಾದೇವ. ರಾಧೆ ಯಾವತ್ತು ಪರಮಾತ್ಮನನ್ನ ನೆನೆಸ್ತಿದ್ಲು, ಅಷ್ಟೇ ಅಲ್ಲ ಪ್ರೀತಿಸ್ತಿದ್ಲು. ನಿಮ್ಗೆ ಗೊತ್ತಿರುವ ರಾಧೆ ಕೃಷ್ಣನ ಮಧ್ಯದಲ್ಲಿರ್ತಕ್ಕಂಥ ಪ್ರೇಮ ಏನಿದೆಯಲ್ಲ, ಆ ಪ್ರೇಮವನ್ನು ಕೆಲವೊಬ್ಬರು ಮತ್ತೊಂದೇನೋ ಹೇಳ್ತಿರ್ತಾರ. ಆದ್ರೆ ರಾಧೆ ಮತ್ತು ಕೃಷ್ಣನ ಮಧ್ಯೆ ಇರತಕ್ಕಂಥ ಪ್ರೇಮ ಅದು ಪವಿತ್ರವಾದ ಪ್ರೇಮ. ಪವಿತ್ರವಾದ ಪ್ರೇಮ ಅಂತಂದ್ರೆ ಅವರಿಬ್ಬರ ಮಧ್ಯದಲ್ಲಿರ್ತಕ್ಕಂಥ ಏನು ಪ್ರೇಮದ, ಆ ಪ್ರೇಮ ಕಾಮರಹಿತವಾದ ಪ್ರೇಮ. ಕಾಮರಹಿತವಾದ ಪ್ರೇಮ. ಅದಕ್ಕ ಭಕ್ತಿ ಅಂತ ಕರೀತಾರ. ಪ್ರೇಮಕ್ಕನು ಭಕ್ತಿ ಅಂದಾರ. ಆಕೆ ಪ್ರೀತಿಸ್ತಿದ್ದಳಲ್ಲ, ಪ್ರೇಮಿಸ್ತಿದ್ದಳಲ್ಲ, ಅದು ಭಕ್ತಿ. ಸಾತ್ವ ಅತಸ್ಮಿನ್ ಪರಮ ಪ್ರೇಮ ರೂಪಾಹ ಭಕ್ತಿ. ನಾರದ ಭಕ್ತಿ ಸೂತ್ರದಲ್ಲಿ ಭಕ್ತಿಗೆ ಸೂತ್ರ ಬರೀತಾರ. ಏನಂತಂದ್ರ ಪರಮ ಪ್ರೇಮಕ್ಕನ ಭಕ್ತಿ ಅಂತ ಕರೀತಾರ. ಆದ್ರ ಆ ಪರಮ ಪ್ರೇಮ ನಿಷ್ಕಲ್ಮಶವಾದ ಪ್ರೇಮ ಇರಬೇಕು. ಆ ಪ್ರೇಮದಲ್ಲಿ ಕಾಮ ಇರಬಾರದು, ಆ ಪ್ರೇಮದಲ್ಲಿ ಕ್ರೋಧ, ಆ ಪ್ರೇಮದಲ್ಲಿ ಮೋಹ, ಆ ಪ್ರೇಮದಲ್ಲಿ ಲೋಭ, ಇವ್ಯಾವೂ ಇರಬಾರದು. ಅಂದ್ರ ಅದು ಭಕ್ತಿ ಪ್ರೇಮ. ಮತ್ತ ನಾವು ಪ್ರೇಮ ಅದೀವಲ್ರಿ ಸ್ವಾಮಿ, ನಾವೇನು ಕಡಿಮೆ ಇದೀವಿ? ನಾವು ಪ್ರೇಮ ಮಾಡ್ತೇವಿ, ನಾವು ಪ್ರೀತಿ ಅದೀವಿ. ಯಾರ ಮ್ಯಾಗ ಪ್ರೀತಿ ಅದಿರಿ? ಯಾರ ಮ್ಯಾಗ ಪ್ರೇಮ ಅದಿರಿ? ನಾವು ನಮ್ಮ ಗಂಡನ ಮ್ಯಾಗ ಬಹಳ ಪ್ರೇಮ ಅದೀವ್ರಿ. ಯವ್ವ, ಗಂಡನ ಮ್ಯಾಗ ಪ್ರೇಮ ಪ್ರೀತಿ ಇದ್ರ ಅದು ಭಕ್ತಿ ಆಗೋದಿಲ್ಲ, ಅದು ಕಾಮ ಆಗುತ್ತದ. ಮಕ್ಕಳ ಮೇಲೆ ಪ್ರೇಮ ಇದ್ರ ಅದು ಮೋಹ ಆಗುತ್ತದ. ರೊಕ್ಕದ ಮ್ಯಾಗಿದ್ರ ಲೋಭ ಆಗುತ್ತದ. ಆದ್ರ ಪರಮಾತ್ಮನ ಮೇಲೆ ಪ್ರೇಮ ಇದ್ರ ಅದು ಭಕ್ತಿ ಆಗುತ್ತದ. ಅದು ರಾಧೆಯಲ್ಲಿತ್ತು, ಅದು ರಾಧೆಯಲ್ಲಿತ್ತು. ರಾಧೆ ಹಂಗ ಪ್ರೀತಿಸ್ತಿದ್ದಲ್ಲ. ಒಂದಿನ ಎಲ್ಲೋ ಕೃಷ್ಣ ಪರಮಾತ್ಮನನ್ನ ನೋಡಲಾರದ 1-2-3 ದಿನ ಆಗಿತ್ತು, ಸಮಾಧಾನ ಆಗಲಿಲ್ಲ. ಈಗ ನೋಡ್ರಿ, ನಿಮ್ ಗಂಡ ಎಲ್ಲರ ಹೊರಗೆ ಹೋಗಿದ್ದ ಅಂದ್ರ, ಲೇಟ್ ಆಗಿತ್ತಂದ್ರ ಜಗಳ ಹತ್ತದ ಮನ್ಯಾಗ.
ಫೋನ್ ಮಾಡ್ತೀರಿ, ಯಾವಾಗ ಬರ್ತಿ, ಎಲ್ಲಿ ಹೋಗ್ಯದಿ, ಏನ್ ಸುದ್ದಿ, ಮನಿ ಮಾರ ಮಕ್ಕಳು, ನಾ ಏನ್ ಕಬರರ ಐತಲ್ಲ ಇಲ್ಲ ನನಗ, ಹೋಗಿ 2 ದಿವಸ ಆಯ್ತು, ಹಂಗ ಹೋಗಿ ಯಾರು ಇಲ್ಲೆಲ್ಲ ಮಾಡೋರು ಜಗಳ. ನಮ್ಮ ಮಗಳು ಒಂದೀಟ್ ಲೇಟ್ ಆಯ್ತಂದ್ರ ಹಲೋ ಎಲ್ಲಿದಿರಿ, ಯಾವಾಗ ಬರ್ತೀರಿ, ಚಾಲು ಮಾಡ್ತೀರಿ ನೋಡಿ. ಕೃಷ್ಣನನ್ನ ನೋಡಲಾರದ 3 ದಿನ ಆಗಿತ್ತು ರಾಧೆಗೆ. ಈಗ ಬರ್ತಾನ ಆಗ ಬರ್ತಾನಂತ ಒಂದು ದಿನ ಒಂದು ಯುಗ ಹೋದಂಗಾಯ್ತಕಿಗೆ. ಒಂದಿನ ತಾಳಲಾರಕ್ಕೆ ಮನೆಗಿರ್ಬೇಕನ್ನ ಕೃಷ್ಣ ಅಂತ ತಿಳ್ಕೊಂಡು ಓಡಿ ಕೃಷ್ಣನ ಮಣಿಗೆ ಬರ್ತಾಳೆ. ಓಡಿ ಕೃಷ್ಣನ ಮಣಿಗೆ ಬಂದ್ರ ಕೃಷ್ಣ ಪರಮಾತ್ಮ ಮನಿಯೊಳಗೆ ಇರ್ಲಿಲ್ಲ. ಯಾರಿದ್ರು ಅಂತಂದ್ರ ಅವನ ಹೆಂಡತಿಯರಿದ್ರು. ಅವನು ದೊಡ್ಡ ಮನುಷ್ಯ ರೀ ಕೃಷ್ಣಪ್ಪ. ಮತ್ತ ಅವಂಗಾರ ಏನು ಹೆಂಡತಿಯರು ಕಡಿಮೆ ಇದ್ರಂದ್ರೆ ನೀವು 8 ಮಂದಿ ಮದುವೆ ಮಾಡ್ಕೋಬೇಕು ಅಂದಾಜು ಹೇಳ್ರಿ. ಒಬ್ಬ ಮನುಷ್ಯ ಏನ್ರಿ ಸ್ವಾಮಿ, ಏನು 8 ಮಂದಿನ ಮಾಡ್ಕೋತಾರ, ಒಬ್ಬರನ್ನ ಮಾಡ್ಕೋಬೇಕಲ್ಲ. ಅಲ್ಲ ನಮ್ದಾಯ್ತಾರ, ಕೃಷ್ಣಂದ್ ಹೇಳ್ತೀನಿ ನಾನು. ಎಷ್ಟು ಮುಂದಿಗೆ ಮಾಡ್ಕೊಂಡು ಅನ್ನಂದ್ರಿ, ನಿಮಗೂ ಗೊತ್ತದ ಕೃಷ್ಣಗೆ ಹೆಂಡತಿಯರ್ ಎಟ್ರಿ 16,000. ಯಪ್ಪ, 16,000 ಹೆಂಡತಿಯರು. ಮಕ್ಕಳು ಎಟ್ಟಿರ್ಬೇಕ್ರಿ 64,000 ಮಕ್ಕಳು ಕೃಷ್ಣಗ. 64,000 ಮಕ್ಕಳು ಬರ್ದಿಲ್ರಿ, ಸುಮ್ಮ ಕ್ವಶನ್ ಮಾರ್ಕ್ ಇಟ್ಟಾರ. ಎಟ್ ಆಂಬಲ್ ಲೆಕ್ಕ ಇಲ್ಲ ಕೃಷ್ಣನಿಗೆ. ಆದ್ರ ಮತ್ತ ಬರೀತಾರ, ಅಷ್ಟು ಹೆಂಡತಿಯರಿದ್ರು ಕೃಷ್ಣಂ ಒಂದೇ ಜಗದ್ಗುರು. ಬ್ರಹ್ಮಚಾರಿ ಹತ್ರ ಕೃಷ್ಣ ಮತ್ತಿಟ್ಟೆಲ್ಲ ಇದ್ರು. ಕೃಷ್ಣ ಬ್ರಹ್ಮಚಾರಿ. ಅವ ಹೇಳಿದ ಭಗವದ್ಗೀತೆ ಪಂಚಮ ವೇದ. ಭಗವದ್ಗೀತೆ ಪಂಚಮ ವೇದ. 8 ಮಂದಿ ಹೆಂಡತಿಯರದಾರಂದ್ರ ಭೋಗಲೋಲುಪ್ತ ಅಲ್ಲ ಕೃಷ್ಣ, ಭೋಗಿ ಅಲ್ಲ ಕೃಷ್ಣ. ಆದರೆ ಅವನಲ್ಲಿ ಬ್ರಹ್ಮಚರ್ಯ ತತ್ವ ಇತ್ತು. ಆದ್ದರಿಂದ ಅವನ ಗೀತೆ ಜಗತ್ತಿನ ತುಂಬ ಪ್ರಸಿದ್ಧಿ ಆಯಿತು. ಮನ್ಯಾಗ 3-4-5 ಮಂದಿ ಹೆಂಡತಿಯರಿದ್ರು. ರುಕ್ಮಿಣಿ, ಸತ್ಯಭಾಮೆ, 8 ಮಂದಿ ಪಟ್ಟದಿಯರು ಸೇರಿದ್ರು. ಓಡಿ ಬಂದಳು ರಾಧಾ. ಕೃಷ್ಣನ ನೋಡಿ 3-4 ದಿನ ಆಗಿತ್ತು, ಭೇಟಿಯಾಗಿದ್ದಿಲ್ಲ, ನೋಡ್ಬೇಕಾಗಿತ್ತು ಅಂತೂ ಓಡಿ ಬಂದ ಹಿಂಗ ತುದಿ ಗಟ್ಟಿಗೆ ಕೂತ್ಲು. ಕಟ್ಟಿಗೆ ಕೃಷ್ಣ, ಹೇ ಪಾಂಡುರಂಗ, ಹೇ ಮುರಾರಿ, ಹೇ ಪರಮಾತ್ಮ ಕೂಗುತ್ತಾಳ. ಬಾಗಲಿ ಕುಂತು ಭಗವಂತನನ್ನು ಕೂಗುತ್ತಾಳ, ಹೇ ಕೃಷ್ಣ. ಕೂಗಿದಾಗ ಮನ್ಯಾಗ ಇರ್ಲಿಲ್ಲ, ಹೆಂಡತಿಯರಿದ್ರು. ಓಡಿ ಬಂದ್ರು. ರುಕ್ಮಿಣಿ ಬಂದ್ಲು, ನೋಡ್ತಾಳ ರಾಧಾ. ರಾಧಾ ನಮಗೆ ಭಾಳ ಸಿಟ್ಟ್ರಿ ಇವ್ರೊಟ್ರು. ಯಾಕಂದ್ರ ಯಾವಾಗ ಬೇಕಾದಾಗ ನೋಡ್ರಿ ರಾಧಾಗ ಭೇಟಿಯಾಗಕ್ ಹೋಗಿದ್ದ. ರಾಧಾಗ ಭೇಟಿಯಾಗಕ್ ಹೋಗಿದ್ದ. ಅವ್ರಿಗೆ ಭಾಳ ಸಿಟ್ಟ್ರಿ. ನೋಡ್ರಿ ನೀವು ಹಂಗ ಹೊರಗೆ ಗಂಡ, ನಾ ಮನೆ ಹೇಳಿರ್ಬೇಕು ನಿಮಗೆ, ಫೋನ್ ಬತ್ತಂದ್ರೆ ಎದ್ದು ಮಾತಾಡ್ಕೊತ ಹೊರಗೆ ಹೋದಂದ್ರೆ ಜಗಳ. ಯಾರ್ದದು ಫೋನ್, ಹೊರಗೆ ಹೋದಿನಿ ನೋಡ್ರಿ ನಮ್ಮವುಗಳು. ಆಫೀಸ್ದಳದ ಫೋನ್, ಆಫೀಸ್ದಿಂದ ಫೋನ್ ಬಂದಿತ್ತು. ಆಫೀಸ್ದಿಂದ ಆದ್ರೆ ಹೊರಗೆ ಹಾಕಿ ಮಾತಾಡಕ, ಇಲ್ಲೇ ಮಾತಾಡ್ಬೇಕು.